ರಾಜಯೋಗ ಯೋಗ ಅಭ್ಯಾಸ. ಓಂ ಶಾಂತಿ. ಮುಖ್ಯ ಯೋಗಾಭ್ಯಾಸ ಅಂದರೆ ದೇಹಾಭಿಮಾನವನ್ನು ಬಿಟ್ಟು ದೇಹಿ ಅಭಿಮಾನಿಯಾಗಿ ಒಬ್ಬ ಶಿವ ತಂದೆಯ ನೆನಪಿನಲ್ಲಿ ಸ್ಥಿರವಾಗುವುದು. ಯೋಗ ಬಲದಿಂದ ಸ್ವರಾಜ್ಯ ಮತ್ತು ಪಾವನ ಪ್ರಪಂಚದ ಸ್ಥಾಪನೆಗೆ ಸಹಯೋಗಿಯಾಗುವುದು. ಮೊದಲು ಆತ್ಮಸ್ವರೂಪದ ಸ್ಥಿತಿ ರೂಪಿಸಿಕೊಳ್ಳೋಣ. ಶಾಂತವಾಗಿ ಕುಳಿತುಕೊಳ್ಳಿ. ನಿಮ್ಮನ್ನು ದೇಹವೆಂದು ನೋಡಬೇಡಿ. ಮನಸ್ಸಿನಲ್ಲಿ ದೃಢವಾಗಿ ಅನುಭವಿಸಿ, ನಾನು ಶಾಂತ ಸ್ವರೂಪ ಆತ್ಮ, ನಾನು ಜ್ಯೋತಿರ್ಬಿಂದು ಆತ್ಮ, ನಾನು ಈ ದೇಹದ ಮಾಲೀಕ, ಈ ದೇಹ ನನ್ನ ಸಾಧನ ಇನ್ಸ್ಟ್ರುಮೆಂಟ್. ದೇಹ ಹೆಸರು, ರೂಪ, ಸ್ಥಾನ, ಸಂಬಂಧ ಇವೆಲ್ಲವೂ ಪಾತ್ರದ ಭಾಗಗಳು. ನಾನು ಆತ್ಮ ಪಾತ್ರಧಾರಿ. ಶಿವ ತಂದೆಯೊಂದಿಗೆ ಆತ್ಮಿಕ ಸಂಬಂಧ. ಈಗ ಬುದ್ಧಿಯ ದೃಷ್ಟಿಯನ್ನು ಮೇಲಕ್ಕೆ ಪರಂಧಾಮದ ಕಡೆಗೆ ಕೊಂಡೊಯ್ಯಿರಿ. ಅಲ್ಲಿ ಪರಮಜ್ಯೋತಿ ಶಿವ ತಂದೆಯನ್ನು ಅನುಭವಿಸಿ. ನನ್ನ ತಂದೆ ಶಿವಬಾಬಾ, ನಾನು ಅವರ ಮಗು. ಅವರು ಜ್ಞಾನಸಾಗರ, ಅವರು ಪವಿತ್ರತೆಯ ಸಾಗರ, ಅವರು ಸುಖ ಶಾಂತಿಯ ಸಾಗರ. ತಂದೆಯಿಂದ ಶಾಂತಿಯ ಕಿರಣಗಳು ಆತ್ಮದ ಮೇಲೆ ಬೀಳುತ್ತಿವೆ ಎಂದು ಅನುಭವಿಸಿ. ನಾನು ಶಾಂತ, ನಾನು ಪವಿತ್ರ, ನಾನು ಶಕ್ತಿಶಾಲಿ, ನಾನು ನಿರ್ಭಯ. ಸ್ವರಾಜ್ಯ ಅಧಿಕಾರಿ. ರಾಜನ ಅಭ್ಯಾಸ ಅಂದರೆ ಈಗ ನಿಮ್ಮ ಮನಸ್ಸನ್ನು ಗಮನಿಸಿ. ಮನಸ್ಸು ನನ್ನದು, ನಾನು ಮನಸ್ಸಿನ ಮಾಲೀಕ. ಬುದ್ಧಿ ನನ್ನದು, ನಾನು ಬುದ್ಧಿಯ ಮಾಲೀಕ. ಸಂಸ್ಕಾರಗಳು ನನ್ನದು, ನಾನು ಅವುಗಳ ಪರಿವರ್ತಕ. ದೃಢ ಸಂಕಲ್ಪ ಮಾಡಿ. ನಾನು ಸ್ವರಾಜ್ಯ ಅಧಿಕಾರಿ ಆತ್ಮ. ನನ್ನ ಮನಸ್ಸಿನ ಮೇಲೆ ನನ್ನ ರಾಜ್ಯ, ನನ್ನ ಇಂದ್ರಿಯಗಳ ಮೇಲೆ ನನ್ನ ನಿಯಂತ್ರಣ. ನಾನು ಮಾಯೆಯ ಅಧೀನನಲ್ಲ, ನಾನು ಆತ್ಮಶಕ್ತಿಯ ಅಧೀನ. ಇದನ್ನು ಕೆಲವು ಕ್ಷಣ ಆಳವಾಗಿ ಅನುಭವಿಸಿ. ನಾಮ ರೂಪದ ಬಂಧನದಿಂದ ಮುಕ್ತರಾಗುವ ಯೋಗ. ಇಂದಿನ ಮುರಳಿಯ ಅತ್ಯಂತ ಮುಖ್ಯ ಎಚ್ಚರಿಕೆ, ನಾಮ ರೂಪದಲ್ಲಿ ಸಿಲುಕಬಾರದು. ಯಾರಾದರೂ ವ್ಯಕ್ತಿಯ ಬಗ್ಗೆ ಅತಿಯಾದ ಆಕರ್ಷಣೆ, ನಿರೀಕ್ಷೆ, ವಿಶೇಷ ಸ್ನೇಹ ಅಥವಾ ಮೋಹ ಮನಸ್ಸಿನಲ್ಲಿ ಬಂದರೆ ತಕ್ಷಣ ಸ್ಟಾಪ್ ಮಾಡಿ. ನಾನು ಆತ್ಮ, ಅವನು ಅಥವಾ ಅವಳು ಸಹ ಆತ್ಮ. ನಮ್ಮ ನಿಜವಾದ ಸಂಬಂಧ
ಶಿವತಂದೆಯೊಂದಿಗೆ ವ್ಯಕ್ತಿಯನ್ನು ಉಪಯೋಗಿಸುವುದು ಬೇರೆ, ವ್ಯಕ್ತಿಯ ಮೇಲೆ ಮೋಹ ಇಡುವುದು ಬೇರೆ. ಆದ್ದರಿಂದ ಮನಸ್ಸನ್ನು ಮತ್ತೆ ತಂದೆಯ ಕಡೆಗೆ ತಿರುಗಿಸಿ ದೇಹಿ ಅಭಿಮಾನದಿಂದ ಸೇವೆಯ ಉನ್ನತಿ ಮನಸ್ಸಿನಲ್ಲಿ ಹೇಳಿಕೊಳ್ಳಿ. ನಾನು ತಂದೆಯ ಸೇವಾಧಾರಿ ಆತ್ಮ. ನನ್ನ ಸಮಯ, ಬುದ್ಧಿ ಮತ್ತು ಶಕ್ತಿಯನ್ನು ಸೇವೆಯಲ್ಲಿ ಬಳಸುತ್ತೇನೆ. ಸೇವೆಯ ಬಗ್ಗೆ ಹೊಸ ಹೊಸ ಯುಕ್ತಿಗಳು ಬುದ್ಧಿಯಲ್ಲಿ ಮೂಡಲಿ. ನನ್ನಿಂದ ಯಾರಿಗಾದರೂ ಜ್ಞಾನದ ಬೆಳಕು ಸಿಗಲಿ, ಯಾರಿಗಾದರೂ ಶಾಂತಿ ಸಿಗಲಿ, ಯಾರಿಗಾದರೂ ಧೈರ್ಯ ಸಿಗಲಿ, ಯಾರಿಗಾದರೂ ತಂದೆಯ ನೆನಪು ಬರಲಿ. ಇದೇ ಮನಸ್ಸ ಸೇವೆ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಯೋಗ. ಈಗ ಬುದ್ಧಿಯಲ್ಲಿ ಸಂಪೂರ್ಣ ಭಾರತವನ್ನು ನೋಡಿ, ಇಮ್ಯಾಜಿನೇಷನ್ ಮಾಡಿ. ಒಂದು ಧರ್ಮ, ಒಂದು ರಾಜ್ಯ, ಸುಖ, ಶಾಂತಿ, ಪವಿತ್ರತೆ, ದೈವಿ ಸಂಸ್ಕಾರಗಳು, ದೃಢ ಸಂಕಲ್ಪ ಮಾಡಿ. ನಾನು ಯೋಗ ಬಲದಿಂದ ಪಾವನ ಪ್ರಪಂಚದ ಸ್ಥಾಪನೆಗೆ ಸಹಯೋಗಿ. ನಾನು ಪವಿತ್ರತೆ, ನನ್ನ ಯೋಗ, ನನ್ನ ಶ್ರೇಷ್ಠ ಕರ್ಮ ಇವೆಲ್ಲವೂ ವಿಶ್ವ ಪರಿವರ್ತನೆಯ ಸೇವೆ. ಯೋಗ ಬಲದ ಈ ಸಂಕಲ್ಪವನ್ನು ಮನಸ್ಸಿನಲ್ಲಿ ಶಕ್ತಿಯಾಗಿ ತುಂಬಿಕೊಳ್ಳಿ. ಮಾಯೆಯ ವಿರುದ್ಧ ಆತ್ಮಿಕ ಯುದ್ಧ. ಮಾಯೆ ಬಂದಾಗ ಭಯಪಡಬೇಡಿ. ಅದು ದೇಹಾಭಿಮಾನವಾಗಿರಬಹುದು, ನಾಮರೂಪದ ಆಕರ್ಷಣೆಯಾಗಿರಬಹುದು, ಕ್ರೋಧವಾಗಿರಬಹುದು, ಸ್ವಾರ್ಥವಾಗಿರಬಹುದು, ಸಂಶಯವಾಗಿರಬಹುದು. ತಕ್ಷಣ ಸ್ಟಾಪ್. ಆತ್ಮಸ್ಮೃತಿ, ಶಿವತಂದೆಯ ನೆನಪು ಮತ್ತು ದೃಢ ಸಂಕಲ್ಪ ಮಾಡಿ. ನಾನು ಮಾಯೆಯಿಂದ ಸುರಕ್ಷಿತ ಆತ್ಮ. ನಾನು ದೇಹಾಭಿಮಾನದಿಂದ ಮುಕ್ತ. ನಾನು ಶಿವತಂದೆಯ ನೆನಪಿನಲ್ಲಿ ಸ್ಥಿರ. ಕ್ರೋಧ ಮುಕ್ತ ಸ್ಥಿತಿಯ ಅಭ್ಯಾಸ. ಕ್ರೋಧದ ಮೂಲದಲ್ಲಿ ಸಾಮಾನ್ಯವಾಗಿ ಸ್ವಾರ್ಥ ಅಥವಾ ನಿರೀಕ್ಷೆ ಇರುತ್ತದೆ. ಆದ್ದರಿಂದ ಸಂಕಲ್ಪ ಬದಲಿಸಿ, ನನಗೆ ಏನು ಸಿಗಬೇಕು ಬದಲು ನಾನು ಏನು ಕೊಡಬಹುದು. ನನ್ನ ಮಾತು ನಡೆಯಬೇಕು ಬದಲು ನಾನು ಶಾಂತಿಯ ಸಾಧನವಾಗಬೇಕು. ನಿಸ್ವಾರ್ಥತೆಯಿಂದ ಕ್ರೋಧದ ಶಕ್ತಿ ಕಡಿಮೆಯಾಗುತ್ತದೆ. 10
ನಿಮಿಷಗಳ ವಿಶೇಷವಾಗಿ ಯೋಗಾಭ್ಯಾಸ ಮಾಡೋಣ. ಮೊದಲ 2 ನಿಮಿಷ ನಾನು ಜ್ಯೋತಿರ್ಬಿಂದು ಆತ್ಮ. ಮುಂದಿನ 2 ನಿಮಿಷ ಶಿವತಂದೆಯ ನೆನಪು, ತಂದೆಯಿಂದ ಶಾಂತಿ ಮತ್ತು ಶಕ್ತಿಯ ಅನುಭವ. ಮುಂದಿನ 2 ನಿಮಿಷ ನಾನು ಸ್ವರಾಜ್ಯಾಧಿಕಾರಿ, ಮನಸ್ಸು, ಬುದ್ಧಿ, ಸಂಸ್ಕಾರಗಳ ಮಾಲೀಕ. ಮುಂದಿನ 2 ನಿಮಿಷ ನಾನು ರೂಪದ ನಾಮ ರೂಪ ಈ ಮೋಹದಿಂದ ಮುಕ್ತ. ಎಲ್ಲ ಆತ್ಮಗಳನ್ನು ಆತ್ಮಿಕ ದೃಷ್ಟಿಯಿಂದ ನೋಡುವುದು. ಕೊನೆಯ 2 ನಿಮಿಷ ಮನಸಾ ಸೇವೆ, ವಿಶ್ವದ ಆತ್ಮಗಳಿಗೆ ಶಾಂತಿ, ಪವಿತ್ರತೆ ಮತ್ತು ಖುಷಿಯ ಶುಭಕಾಮನೆಗಳನ್ನು ನೀಡುವುದು. ಅಂತಿಮ ದೃಢ ಸಂಕಲ್ಪ ಮಾಡೋಣ. ನಾನು ದೇಹವಲ್ಲ, ಆತ್ಮ. ನಾನು ಶಿವತಂದೆಯ ಮಗು. ನಾನು ದೇಹಿ ಅಭಿಮಾನಿ. ನಾನು ನಾಮರೂಪದ ಬಂಧನದಿಂದ ಮುಕ್ತ. ನಾನು ಸ್ವರಾಜ್ಯ ಅಧಿಕಾರಿ. ನಾನು ಮಾಯೆಯಿಂದ ಸುರಕ್ಷಿತ. ನನ್ನ ಯೋಗ ಬಲದಿಂದ ನಾನು ನನ್ನನ್ನು ಪರಿವರ್ತಿಸುತ್ತೇನೆ ಮತ್ತು ವಿಶ್ವ ಪರಿವರ್ತನೆಯ ಸೇವೆಗೆ ಸಹಯೋಗಿಯಾಗುತ್ತೇನೆ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ಯೋಗದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಹಜ ರಾಜಯೋಗ, ಪ್ರಾಚೀನ ಯೋಗದ ವಿಡಿಯೋಗಳ ಮಾಹಿತಿ ತಮಗೆ ಸಿಗ್ತಾ ಇರುವುದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.